ನಾ ಜೀವಾಮೃತದ ವಿಡಿಯೋ ಮಾಡಿದಾಗ ಒಬ್ಬರು ಕಮೆಂಟ್ ಮಾಡಿದ್ದಾರೆ, ಏನಪ್ಪ ಅಂತಂದ್ರೆ ಈ ರಾಸಾಯನಿಕದ ಬಗ್ಗೆನೂ ವಿಡಿಯೋ ಮಾಡ್ತೀರಿ, ಜೀವಾಮೃತದ ಬಗ್ಗೆನೂ ಅಂದ್ರೆ ಸಾವಯವ ಬಗ್ಗೆನೂ ವಿಡಿಯೋ ಮಾಡ್ತಾರೆ ಹೆಂಗ್ರಿ ಅಂತ ಕೇಳಿದ್ರು. ಅವ್ರಿಗಾಗಿ ಒಂದು ಚಂದನ ಆನ್ಸರ್ ಹೇಳಕ್ಕೆ ಇಷ್ಟಪಡ್ತೇನೆ ರೀ. ಈ ರಾಸಾಯನಿಕ ಗೊಬ್ಬರಗಳು ಬೆಳೆಗೆ ಪೋಷಕಾಂಶಗಳನ್ನು ನೀಡಿದ್ರೆ, ಈ ಸಾವಯವ ಗೊಬ್ಬರಗಳು ಏನದಲ್ರಿ ಜೀವಾಮೃತ ಇಂಥವು ಮಣ್ಣಿನ ಆರೋಗ್ಯ ಮತ್ತು ಫಲವತ್ತತೆಯನ್ನು ಈ ದೀರ್ಘಕಾಲದವರೆಗೆ ಕಾಪಾಡ್ತಾವೆ. ಮತ್ತು ಇವೆರಡರ ಸಮತೋಲನದಿಂದ ಮಣ್ಣು ಗಟ್ಟಿಯಾಗೋದು ತಪ್ತೈತಿ ಮತ್ತು ಇಳುವರಿ ಕೂಡ ಚೆನ್ನಾಗಿ ಬರ್ತೈತೆ. ನಮಸ್ಕಾರ ರೀ ಎಲ್ಲರಿಗೂ. ಇವತ್ತೇನೈತಲ್ಲ ಈ ಜೀವಾಮೃತವನ್ನು ಇವತ್ತಿಗೆ ಇದು 9 ದಿವಸ ಆಯ್ತು ನಾ ಕಲಿಸಿಟ್ಟ 8-9 ದಿವಸ ಆಯ್ತು. ಇವತ್ತು ನನ್ನ ಕಬ್ಬಿಗೆ ನೇರವಾಗಿ ಕೊಡತ್ತೇನೆ, ಅಂದ್ರೆ ಈ ಡ್ರಿಪ್ ಮೂಲಕ ಕೊಡತ್ತಾನೆ. ಈ ವೆಂಚೂರ್ ಒಳಗೆ ಜಗ್ಗಿಸ್ರಿ ಇದನ್ನ ವೆಂಚೂರ್ ಒಳಗೂ ಕೊಡ್ಬೋದು, ಇಲ್ಲಪ್ಪ ಅಂತಂದ್ರೆ ಏನಿಲ್ಲ ನಾವು ಇದನ್ನು ಈ ಪಂಪ್ ಒಳಗೆ ಹಾಕಿನೂ ಈ ಡ್ರಂಚ್ ಮಾಡ್ಬೋದು. ನನಗೆ ಒಬ್ಬ ಇರೋದ್ರಿಂದ ಈ ಪಂಪ್ ಒಳಗೆ ಹಾಕಿ ಡ್ರಂಚ್ ಮಾಡೋಕೆ ಆಗೋದಿಲ್ಲ ರೀ ಎಲ್ಲ ಸಾಲಿಗೂ. ಹಾಗಾಗಿ ಈ ವೆಂಚೂರ್ ಒಳಗೆ ಏನೈತಲ್ಲ ಡೈರೆಕ್ಟ್ ಕೊಡ್ತೀನಿ. ಆದರೆ ಆ್ಯಕ್ಚುಲಿ ಅದರ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ ಅದಕ್ಕಿಂತ ರಿಸ್ಕ್ ಇದು ಜಾಸ್ತಿ ಐತೆ ರೀ. ಆಲ್ಮೋಸ್ಟ್ ಎಲ್ಲರಿಗೂ ಈ ಕೆಮಿಕಲ್ ಗೊಬ್ಬರ ಬಳಸೋದು ಯಾಕಂತೇಳಿ ಗೊತ್ತೈತಿ. ಆದರೆ ಜೀವಾಮೃತ ಯಾಕೆ ಬಳಸ್ಬೇಕಂತೇಳಿ ಇನ್ನೊಂದ್ಸಲ ಹೇಳ್ಬಿಡ್ತಾನೆ ರೀ. ಈ ಜೀವಾಮೃತ ಇದು ಕೇವಲ ಒಂದು ಗೊಬ್ಬರ, ಇದು ಮಣ್ಣಿನ ಜೀವ ಚೈತನ್ಯವನ್ನು ಹೆಚ್ಚಿಸುವ ಒಂದು ಅಮೃತ ಅಂತ ಹೇಳ್ಬೋದು ರೀ. ಮತ್ತು ಇದರ ಅನುಕೂಲಗಳ ಬಗ್ಗೆ ಹೇಳ್ಬೇಕಂದ್ರೆ ಒಂದೇದ್ದು ಈ ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಿಗಳ ಹೆಚ್ಚಳ ಅಂತ ಹೇಳ್ಬೋದು. ಅಂದರೆ ಜೀವಾಮೃತವು ಮಣ್ಣಿನಲ್ಲಿರುವ ಉಪಕಾರಿ ಬ್ಯಾಕ್ಟೀರಿಯಾಗಳು ಮತ್ತು ಶಿಲೀಂಧ್ರಗಳನ್ನು ಕೋಟಿಗಟ್ಟಲೆ ಹೆಚ್ಚಿಗೆ ಮಾಡ್ತೈತೆ ರೀ. ಮತ್ತು ಇವು ಮಣ್ಣಿನಲ್ಲಿ ಸೂಕ್ತವಾಗಿರುವ ಪೋಷಕಾಂಶಗಳನ್ನು ಗಿಡಗಳಿಗೆ ಹೀರಿಕೊಳ್ಳೋ ರೂಪಕ್ಕೆ ಪರಿವರ್ತಿಸುತ್ತಾರೆ. ಮತ್ತು ಎರಡನೇ ಅನುಕೂಲ ಎರೆಹುಳುಗಳ ಸಕ್ರಿಯತೆ ಅಂತ ಹೇಳ್ಬೋದು. ಅಂದರೆ ರಾಸಾಯನಿಕ ಬಳಕೆಯಿಂದ ಮಣ್ಣಿನ ಆಳಕ್ಕೆ ಹೋಗಿರೋ ಎರೆಹುಳುಗಳು ಈ ಜೀವಾಮೃತ ವಾಸನೆ ಮತ್ತು ಅದರಲ್ಲಿರುವ ಅಂಶಗಳಿಂದಾಗಿ ಮೇಲೆ ಬರ್ತಾವ್ರಿ. ಮತ್ತು ಇವು ಮಣ್ಣನ್ನು ಸಡಿಲಗೊಳಿಸಿ ಗಾಳಿ ಆಡುವಂತೆ ಮಾಡ್ತಾವೆ. ಮತ್ತು ನೋಡ್ರಿ ಮೂರನೇದ ಬೇರಿನ ಬೆಳವಣಿಗೆ. ಅಂದ್ರೆ ಇದು ಗಿಡಗಳ ಬೇರುಗಳು ಆಳವಾಗಿ ಮತ್ತು ಸದೃಢವಾಗಿ ಬೆಳೆಯಲು ಸಹಾಯ ಮಾಡ್ತಾವೆ. ಮತ್ತು ಬೇರುಗಳು ಚೆನ್ನಾಗಿದ್ರೆ ಗಿಡವು ನೀರು ಮತ್ತು ಪೋಷಕಾಂಶಗಳನ್ನು ಸಮರ್ಥವಾಗಿ ಹೀರ್ಕೊಳ್ತಾವ್ರಿ. ಮತ್ತು ನಾಲ್ಕನೇದ ರೋಗ ನಿರೋಧಕ ಶಕ್ತಿ. ಜೀವಾಮೃತ ಬಳಸುವುದರಿಂದ ಗಿಡಗಳಿಗೆ ಅಂದರೆ ಬೆಳೆಗಳಿಗೆ ರೋಗ ಮತ್ತು ಕೀಟಗಳ ಬಾಧೆ ತಡೆದುಕೊಳ್ಳುವ ನೈಸರ್ಗಿಕ ಶಕ್ತಿ ಬರ್ತೈತೆ. ಅಂದರೆ ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿ ಬರ್ತೈತಿ. ಇದು ಮಣ್ಣಿನ ಮೂಲಕ ಹರಡುವ ರೋಗಗಳನ್ನು ನಿಯಂತ್ರಿಸ್ತೈತೆ. ಮತ್ತು ಈ 5ನೇದ ಕೊನೆಯದಾಗಿ ಇದರ ಅನುಕೂಲ ಏನಪ್ಪಾ ಅಂತಂದ್ರೆ ಮಣ್ಣಿನ ಸುಧಾರಣೆ ಅಂತ ಹೇಳ್ಬೋದು. ಅಂದ್ರೆ ಸತತವಾಗಿ ಜೀವಾಮೃತ ಬಳಸುವುದರಿಂದ ಮಣ್ಣು ಮೃದು ಆಕತಿ. ಇದರಿಂದ ಮಣ್ಣಿನಲ್ಲಿ ನೀರನ್ನು ಹಿಡಿದು ಇಟ್ಟುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಕತಿ. ಮತ್ತು ಇದು ಬೇಸಿಗೆ ಕಾಲದಲ್ಲಿ ಬೆಳೆಗಳಿಗೆ ತುಂಬಾ ಅನುಕೂಲ ಮಾಡಿಕೊಡ್ತೈತೆ. ಈ ಜೀವಾಮೃತ ತಯಾರಿಸೋದ್ರ ಬಗ್ಗೆ ನಾ ಸಾಕಷ್ಟು ಹಳೆ ವಿಡಿಯೋದಾಗ ಹೇಳಿದ್ದೀನಿ. ಇದನ್ನು ನೇರವಾಗಿ ಬೆಳೆಗಳಿಗೆ ಹೆಂಗೆ ಕೊಡ್ಬೇಕು ಅನ್ನೋದು ಹೇಳ್ತಾನೆ. ಇದನ್ನ ಸ್ಪ್ರೇ ಮಾಡೋದಕ್ಕಿಂತ ಡ್ರಂಚ್ ಮಾಡೋದು ಅಂದ್ರೆ ಮಣ್ಣಿನ ಜೊತೆಗೆ ಕೊಡೋದು ಭಾಳ ಉತ್ತಮ ರೀ. ಯಾಕಪ್ಪ ಅಂತಂದ್ರೆ ಇದು ನೇರವಾಗಿ ಎಲೆಗಳ ಮೇಲೆ ಪ್ರಭಾವ ಬೀರೋದಿಲ್ಲ. ಹಾಗಾಗಿ ಇದು ಮಣ್ಣಿನಲ್ಲಿ ಇರಿದ್ರೆ ಮಣ್ಣಿನಲ್ಲಿ ಸೂಕ್ಷ್ಮ ಜೀವಕೋಶಗಳನ್ನು ಹೆಚ್ಚಿಸ್ತೈತಿ ಮತ್ತು ಎರೆಹುಳುಗಳ ಸಂಖ್ಯೆಯನ್ನು ಹೆಚ್ಚಿಸ್ತೈತಿ. ಮತ್ತು ಮುಖ್ಯವಾಗಿ ಜೀವಾಮೃತ ತಯಾರಾಗಕ್ಕೆ ಎಷ್ಟು ದಿನ ಬೇಕಪ್ಪ ಅಂತಂದ್ರೆ 7ರಿಂದ 8 ದಿನ ಬೇಕು. ಮತ್ತು ಈ ತಯಾರಾಗಿದ್ದು ಹೆಂಗೆ ಗೊತ್ತಾಗತ್ತಪ್ಪ ಅಂತಂದ್ರೆ ಇದು ಹುದುಗುವಿಕೆ ಇದು ಗೊತ್ತಾಗತ್ತೆ. ಮತ್ತು ಇದರ ವಾಸನೆ ಅಂತ ಹೇಳ್ಬೋದು. ವಾಸನೆ ಯಾವ ಥರಪ್ಪ ಅಂತಂದ್ರೆ ಇದ್ರ ವಾಸನೆ ಹೆಂಗೆ ಬರ್ಬೇಕಪ್ಪ ಅಂದ್ರೆ ಒಂದು ಹುಳಿ ವಾಸನೆ ಥರ ಬರಬೇಕು. ಇಲ್ಲಪ್ಪ ಅಂತಂದ್ರೆ ಹಣ್ಣಾಗಿರ್ತಾವಲ್ರಿ, ಹಣ್ಣು ಕೊಳಿತ ವಾಸನೆ ಆ ಥರ ಬರಬೇಕು. ಇಲ್ಲ ಕೆಟ್ಟ ವಾಸನೆ ಬರ್ತಾ ಇತ್ತಪ್ಪ ಅಂದ್ರೆ ಇದನ್ನು ಸರಿಯಾಗಿ ಆಗಿಲ್ಲ. ಮತ್ತು ಇವಾಗ ಏನು ಮಾಡ್ಬೇಕಪ್ಪ ಅಂತಂದ್ರೆ ಇನ್ನೂ ಸ್ವಲ್ಪ ಬೆಲ್ಲ ಹಾಕಬೇಕು. ಮತ್ತು ಇದಕ್ಕೆ ಆಕಳ ಮೂತ್ರ ಹಾಕಿದ್ರೆ ಇದು ಸುಧಾರಣೆ ಬರ್ತೈತೆ ರೀ. ಮತ್ತು ಪ್ರತಿನಿತ್ಯ ಇದನ್ನು ಮಿಸ್ ಮಾಡಲಾರ್ದ 2ರಿಂದ 3 ಬಾರಿ ಈ ರೀತಿ ತಿರುಗಬೇಕು ರೀ. ಕಂಟಿನ್ಯೂಸ್ ಆಗಿ ತಿರುಗಬೇಕು. ಯಾಕಪ್ಪ ಅಂತಂದ್ರೆ ಇದಕ್ಕೆ ಆಕ್ಸಿಜನ್ ಸಪ್ಲೈ ಆಗಬೇಕು ರೀ. ಇದನ್ನು 2ರಿಂದ 3 ನಿಮಿಷ ಯಾವ ಥರ ತಿರುಗಬೇಕಂದ್ರೆ ರೀ ಈ ವೃತ್ತಾಕಾರದಾಗ ಅಂದ್ರೆ ಈ ಗಡಿಯಾರದ ದಿಕ್ಕಿನಲ್ಲಿ ತಿರುಗಬೇಕು. ಈ ಗಡಿಯಾರದ ದಿಕ್ಕಿನಾಗ ಯಾಕೆ ತಿರುಗಬೇಕಪ್ಪ ಅಂತಂದ್ರೆ ಈ ದಿಕ್ಕಿನಾಗ ತಿರುಗಿದಾಗ ಮಾತ್ರ ಸುಳಿ ಉಂಟಾಗತಿ. ಈ ಸುಳಿ ಉಂಟಾದ್ರೆ ಇದರಲ್ಲಿ ಆಕ್ಸಿಜನ್ ಅಂದ್ರೆ ಆಮ್ಲಜನಕ ತಳದವರಿಗೆ ಹೋಗತಿ. ಅಂದ್ರೆ ಜೀವಾಮೃತ ಜಲ್ದಿ ರೆಡಿ ಆಕತ್ರಿ. ಮತ್ತು ಎಲ್ಲ ರೆಡಿ ಆದ್ಮೇಲೆ ಬಳಸುವ ವಿಧಾನ ನೋಡ್ರಿ ಹೆಂಗಪ್ಪ ಅಂತಂದ್ರೆ ನಾವು 180-90 ಲೀಟರ್ ನೀರು ತೊಗೊಂಡಿರ್ತೀವಿ. ಆಮೇಲೆ ಬಳಸುವಾಗ ಇದಕ್ಕೆ ಇನ್ನೂ ಒಂದು 20 ಲೀಟರ್ ನೀರು ಮಾಡಿ ಬರೋಬ್ಬರಿ ಒಂದು 200 ಲೀಟರ್ನ ರೆಡಿ ಮಾಡ್ಕೋಬೇಕ್ರಿ ಇದನ್ನು. ಮತ್ತು ಇದನ್ನು ಬಳಸುವಾಗ ನೋಡ್ರಿ ಕಂಪಲ್ಸರಿ ಸೋಸ್ಬೇಕು. ನಾವು ಇದನ್ನು ಡ್ರಿಪ್ನಾಗ ಕೊಡೋದಾರಂತೂ 3ರಿಂದ 4 ಸಲ ಸೋಸಬೇಕು. ಇಲ್ಲ ನಾವು ಪಂಪಿನ ಮೂಲಕ ಕೊಡಬೇಕಂದ್ರೆ ಒಂದ್ಸಲ ನೋಡ್ರಿ. ಇಲ್ಲ ಡ್ರಿಪ್ನಾಗ ಕೊಡತ್ತೀನಿ, ಇಲ್ಲಿ ಒಂದ್ಸಲ ಫಿಲ್ಟರ್ ಆಗತ್ತೀನಿ, ಇದ್ರಾಗ ಸೋಸತ್ತೀನಿ. ಇದಾದ್ಮೇಲೆ ಇದ್ರಾಗ ಸೋಸೋದ್ರಿಂದ ಮುಖ್ಯವಾಗಿ ದೊಡ್ಡ ದೊಡ್ಡ ಕಣಗಳು ಇರ್ತಾವಲ್ರಿ, ಸಗಣಿ ಇಲ್ಲ ಮಣ್ಣು ಇದು ಹೋಗ್ತಾವೆ. ಆಮೇಲೆ ನೋಡ್ರಿ ಇದ್ರಾಗ ಫಿಲ್ಟರ್ ಆಗತ್ತೆ. ಈ ವೆಂಚೂರಿಗೆ ಇರ್ತೈತಲ್ಲ ಇದ್ರಾಗ ಫಿಲ್ಟರ್ ಆಗತ್ತೆ. ಆಮೇಲೆ ಏನೈತಲ್ಲ ಸ್ಕ್ರೀನ್ ಫಿಲ್ಟರ್. ಇವಾಗ ಸ್ಟಾರ್ಟ್ ಮಾಡ್ತೀನಿ ರೀ ಇದನ್ನ ಡ್ರಿಪ್ ಒಳಗೆ ಕೊಡಾಕ. ನೋಡ್ರಿ ಮಸ್ಟ್ ವಾಲ್ ಸೆಟ್ಟಿಂಗ್ ಮಾಡ್ಕೊತೀನಿ. ಆಮೇಲೆ ನೋಡ್ರಿ ಈ ಪ್ರೆಷರ್ ಏನೈತಲ್ಲ ಪ್ರೆಷರ್ ಮೇಂಟೈನ್ ಮಾಡ್ಬೇಕಂದ್ರೆ 2 ಕಡೆ ಪ್ರೆಷರ್ ಇರ್ತಂದ. ಈ ಕಡೆ ಪ್ರೆಷರ್ ಜಾಸ್ತಿ ಇತ್ತಪ್ಪ ಅಂದ್ರೆ ನಮ್ಗೆ ಗೊತ್ತಾಗತ್ತೆ ಈ ಕಡೆ ನೀರು ಫ್ಲೋ ಆಗತ್ತೆ ಅಂತೇಳಿ. ಇವಾಗ ಈ ಚಾವಿ ಸ್ಟಾರ್ಟ್ ಮಾಡೋದಂತ ಇದ್ರಾಗ ಜಗ್ಗಕ್ಕೆ ಸ್ಟಾರ್ಟ್ ಆಗತ್ತೆ ರೀ. ಇದ್ರಾಗ ಜಗ್ಗೋದು ಸ್ಟಾರ್ಟ್ ಆದ್ಮೇಲೆ ನೋಡ್ರಿ ನಮಗೆ ಡೈರೆಕ್ಟ್ ನೇರವಾಗಿ ಡ್ರಿಪ್ನಾಗ ಹೋಗತ್ತೆ ರೀ. ಇದನ್ನ ನಾನು ಈ ಪದೇ ಬ್ಯಾರಲ್ದಂದ ಇದಕ್ಕೆ ಸೋಸಾಕಾಗೋದಿಲ್ಲ, ಇದನ್ನು ಒಬ್ಬನೇ ಇರೋದಂತ ಈಗ ಆಗೋದಿಲ್ಲ ಅಂತೇಳಿ ಇದೊಂದು ಪೈಪ್ ಹಾಕೊಂಡ್ರಿ. ಇಲ್ಲೊಂದು ಚಾವಿ ಕುಂದರ್ಸ್ಕೊಂಡ್ರೆ ಅಂದ್ರೆ ಇದು ವೆಂಚೂರಿ ಸ್ಲೋ ಆಗಿ ಜಗೋದ್ರಂತ ನಾವು ಇದನ್ನ ಜಾಸ್ತಿ ಕಡಿಮೆ ಮಾಡ್ಕೊಳಕ್ಕೆ ಒಂದು ಚಾವಿ ಕುಂದರ್ಸ್ಕೊಂಡ್ರಿ. ಅಂದ್ರೆ ಬಕೆಟ್ ಅಂತ ಪದೇ ಅಲ್ಲಿಂತ ಹಾಕಕ್ಕೆ ಆಗೋದಿಲ್ಲ ಅಂತ ಇದನ್ನ ಡ್ರಿಪ್ನಾಗ ಕೊಡೋದಂತ್ರ 3ರಿಂದ 4 ಸಲ ಫಿಲ್ಟರ್ ಮಾಡ್ಕೊತಾನೆ. ಅಂದ್ರೆ ಫಸ್ಟ್ ಏನೈತಲ್ರಿ ಇದ್ರಾಗ ಫಿಲ್ಟರ್ ಆಗತ್ತೆ. ಇದ್ರಾಗ ಫಿಲ್ಟರ್ ಆಗಿ ಈ ಬಕೆಟ್ನಾಗ ಬೀಳ್ತೈತಿ. ಈ ಬಕೆಟ್ನಾಗ ಬಿದ್ದು ಆದ್ಮೇಲೆ ಏನೈತಲ್ರಿ ಈ ವೆಂಚೂರಿಗೆ ಜೋಡಿಸಿರ್ತಕ್ಕಂಥ ಫಿಲ್ಟರ್ ಏನೈತಲ್ರಿ ಈ ವೆಂಚೂರಿಗೆ ಜೋಡಿಸಿರ್ತಕ್ಕಂಥ ಫಿಲ್ಟರ್ ಏನೈತಲ್ಲ ಸಣ್ಣ ಕಣಗಳನ್ನು ಇದು ತೆಗೆದು ಹಾಕ್ತೈತಿ. ಇದು ತೆಗೆದು ಹಾಕಿದ ಮೇಲೂ ಇನ್ನೂ ಉಳಿದ್ರು ಏನೈತಲ್ರಿ ನಾನು ಬೋರಿಗೆ ಸ್ಕ್ರೀನ್ ಫಿಲ್ಟರ್ ಕುಂದರ್ಸ್ಕೊಂಡೇನಿ. ಈ ಸ್ಕ್ರೀನ್ ಫಿಲ್ಟರ್ನಾಗ ಎಲ್ಲ ಫಿಲ್ಟರ್ ಆಗತ್ತೆ.
ಹಾಗಾಗಿ ಡ್ರಿಪ್ ಲೈನ್ಗಳು ಕಟ್ಕೊಳ್ಳೋಂಥ ಸಾಧ್ಯತೆಗಳು ಏನಾವಲ್ಲ ರೀ 100ಕ್ಕೆ 99% ಏನೈತಲ್ಲ ಕಡಿಮೆ ಆಗುತ್ತೆ. ಮತ್ತು ಇಲ್ಲಿ ನೋಡತ್ತಿರಲ್ಲ ತೋರಿಸ್ತೀನಿ ನೋಡಿರಿ. ಈಗ ನಾನು ಡ್ರಿಪ್ ಲೈನ್ದಾಗ ಬಿಡತ್ತೇನಿದೆ ನಂದು ಕುಳೆ ಕಬ್ಬು ಐತ್ರಿ. ಇದು ಈಗ ಒಂದು 70 ದಿವಸದ ಕುಳೆ ಕಬ್ಬು ಐತಿ. ಇದ್ರಾಗ ನಾನು ಡೈರೆಕ್ಟ್ ಡ್ರಿಪ್ ಒಳಗೆ ಬಿಡತ್ತೀನಿ, ಯಾವುದೇ ರೀತಿ ಕಟ್ಕೋದಿಲ್ಲ. ಯಾಕಪ್ಪ ಅಂತಂದ್ರೆ ನೋಡತ್ತಿರಲ್ಲ ನಾನು ಇಲ್ಲಿ ಫಿಲ್ಟ್ರ್ ಮಾಡಿ ತೋರಿಸೀನಿ, 3-4 ಸಲ ಫಿಲ್ಟ್ರ್ ಮಾಡೀನಿ. ನೋಡತ್ತಿರಲ್ಲ ಇಲ್ಲಿ ಈ ರೌದಿ ಬಿಟ್ಟೇನ್ರಿ ನಾ. ಹಿಂಗಾಗಿ ಇದ್ರೊಳಗೆ ರೌದಿನೂ ಆಲ್ಮೋಸ್ಟ್ ಕೊಳ್ತೈತಿ. ಈ ಜೀವಾಮೃತ ಬಿಡೋದ್ರಂತ ಏನಾಗತ್ತೆ ರೀ, ಈ ರೌದಿನೂ ಕೊಳ್ತು ಹೋಗ್ಬಿಡ್ತೈತಿ. ಇದು ನಮಗೆ ಕಬ್ಬಿಗೆ ಗೊಬ್ಬರ ಆಗಿ ಕನ್ವರ್ಟ್ ಆಗತ್ತೆ ರೀ. ಮತ್ತು ನಾವು ಈ ರೀತಿ ಮಾಡೋದ್ರಂತ ಅಂದ್ರೆ ಈ ಕಬ್ಬಿನ ರವದಿ ಕಾಯ್ಕೊಳ್ಳೋದಾಗಲಿ, ಇದನ್ನು ಕಟ್ರ ಹಾಕಿಸಿ ಸಣ್ಣ ಮಾಡೋದು, ಪೌಡ್ರ್ ಮಾಡಿದ್ದನ್ನ ಹಂಗೆ ಬಿಡೋದಾಗಲಿ, ಇದಕ್ಕೆ ನಾವು ಜೀವಾಮೃತ ಮಾಡೋದ್ರಂತ ಏನಾಗತ್ತಲ್ಲ ರೀ, ನಾವು ಈ ಕೆಮಿಕಲ್ ಗೊಬ್ಬರದ ಮೇಲೆ ಅವಲಂಬನೆ ಕಡಿಮೆ ಮಾಡ್ಕೋಬೋದು ರೀ. ಇಲ್ಲಿ ತೋರಿಸ್ತೀನಿ ನೋಡಿರಿ ನಿಮ್ಗೆ. ಆಲ್ರೆಡಿ ಒಂದು 70-80 ದಿವಸದಾಗ ಎಷ್ಟು ಕೊಳ್ತೈತಪ್ಪ ಅಂತಂದ್ರೆ ಈ ಆಲ್ಮೋಸ್ಟ್ 99% ಏನೈತಲ್ಲ ಈ ರೌದಿ ಕೊಳ್ತೋಗ್ಬಿಟ್ಟೈತೆ ರೀ. ಇನ್ನು ನೇರವಾಗಿ ನಮಗೆ ಒಂದು ಮಳೆ ಆಯ್ತಪ್ಪ ಅಂತಂದ್ರೆ ಇದನ್ನು ನಾನು ಪವರ್ ಟ್ರಿಲ್ಲರ್ ಅಂತ ಕಟ್ರ ಹಾಕಿಸಿ ಬೋದು ಎರಿಸೋದ್ರಂತ ಇದು ಕಂಪ್ಲೀಟ್ 100% ನಮಗೆ ನ್ಯಾಚುರಲ್ ಆಗಿ ಗೊಬ್ಬರ ಸಿಗುತ್ತೆ. ನಾವು ಇದರಿಂದ ಈ ಕೆಮಿಕಲ್ ಗೊಬ್ಬರನ ಕಡಿಮೆ ಮಾಡ್ಬೋದು ಮತ್ತು ನಾವು ಉತ್ತಮವಾಗಿ ಬೆಳೆನೂ ಬೆಳಿಬೋದು ಮತ್ತು ನಮ್ಮ ಮಣ್ಣಿನ ಫಲವತ್ತತೆಯನ್ನು ಕಾಪಾಡ್ಕೋಬೋದು ರೀ. ಮತ್ತು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಇದು ನೋಡತ್ತಿರಲ್ರಿ, ಕುಳೆ ಕಬ್ಬ ಒಂದು 85-90 ದಿವಸದ ಐತಿ. ನಾ ಇದಕ್ಕೆ ಕೊಟ್ಟಿರೋದು ಈಗಾಗಲೇ 1 ಡೋಸ್ ಮಾತ್ರ ಗೊಬ್ಬರ ಕೊಟ್ಟೀನಿ, ಪರಿಪೂರ್ಣತೆಯಾಗಿ 1 ಡೋಸ್ ಗೊಬ್ಬರ ಕೊಟ್ಟೀನಿ. ನೋಡತ್ತಿರಲ್ಲ ಯಾವ ರೀತಿ ಬೆಳವಣಿಗೆ ಐತಪ್ಪ ಅಂತಂದ್ರೆ ಈ ರೌದಿ ಬಿಡೋದ್ರಂತ ಈ ತೇವಾಂಶನೂ ಕಾಪಾಡ್ಕೋಬೋದು ಮತ್ತು ನಾವು ಕಬ್ಬನ್ನು ಉತ್ತಮವಾಗಿ ಬೆಳೆಸ್ಬೋದು ರೀ. ಈ ಜೀವಾಮೃತ ಏನಾರ ನಾವು ಕಬ್ಬಿಗೆ ಬಿಡ್ತೀವಪ್ಪ ಅಂತಂದ್ರೆ ಭಾಳ ಅವಸರ ಮಾಡೋ ಅವಶ್ಯಕತೆ ಇರೋಂಗಿಲ್ಲ. ನಾವು ಸ್ಲೋ ಆಗಿ ಬಿಡ್ಬೇಕ್ರಿ. ಇದನ್ನು ತಾಸರಿಂದ 1.5 ತಾಸು ಮಟನೂ ಬಿಡಬೇಕಾಗತ್ತೆ. ಈಗ ನೋಡತ್ತಿರಲ್ಲ ಈ ಸಣ್ಣ ಸೂಕ್ಷ್ಮಾಂಶಗಳು ಏನಿರ್ತಾವಲ್ಲ ಇವು ಡ್ರಿಪ್ ಲೈನ್ದಾಗ ಕಟ್ಕೊಳ್ಳುವಂಥ ಭಾಳ ಸಾಧ್ಯತೆ ಇರುತ್ತೆ. ಮತ್ತು ಈ ತಳದಾಗ ನೋಡತ್ತಿರಲ್ಲ ಈ ಥರನಾಗಿ ಉಳಿದಿರ್ತೈತಿ. ಸ್ಲರ್ರಿ ಏನೈತಲ್ಲ ಈ ಸಗಣಿ ಆಗಿರ್ಬೋದು, ಈ ಮಣ್ಣು ಈ ಥರ ತಳದಾಗ ಉಳಿದಿರ್ತೈತಿ. ಮತ್ತು ಇದನ್ನು ಏನು ಮಾಡ್ಬೇಕಪ್ಪ ಅಂತಂದ್ರೆ ನಾವು ಇನ್ನು ಮುಂದೆ ಡ್ರಿಪ್ನಾಗ ಕೊಡೋಕ್ಕಾಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಈ ಡ್ರಿಪ್ನಾಗ ಇದು ಹೋಗೋದಿಲ್ಲ, ಆಲ್ಮೋಸ್ಟ್ ಎಲ್ಲ ಕಟ್ಕೊಂಡ್ಬಿಡ್ತಾವೆ ಡ್ರಿಪ್ ಲೈನ್. ಹಾಗಾಗಿ ಇದನ್ನು ನಾವು ಜಾಸ್ತಿ ಇದನ್ನು ಡ್ರಿಪ್ನಾಗ ಕೊಡುವಂಥ ಸಾಹಸ ಮಾಡೋದು ಬಿಟ್ಟು ಕ್ಯಾರ ಏನು ಮಾಡಿದ್ರಿ ಡೈರೆಕ್ಟ್ ನಾವು ಕಬ್ಬಿನೊಳಗೆ ಸುರಿಬೋದು. ಇದನ್ನು ಇಲ್ಲಪ್ಪ ಅಂದ್ರೆ ಇದನ್ನು ನಾವು ತೆಂಗಿನ ಗಿಡಗಳು ಇರ್ತಾವಲ್ರಿ, ನೇರವಾಗಿ ತೆಂಗಿನ ಗಿಡದ ಬಡ್ಡಿಗೆ ಹಾಕ್ಬೇಕಂದ್ರೆ ಬಡ್ಡಿ ಬಿಟ್ಟು ಒಂದು 2 ಅಡಿ ದೂರದಾಗ ಹಾಕಬೇಕ್ರಿ. ಯಾಕಪ್ಪ ಅಂತಂದ್ರೆ ಇದ್ರೊಳಗೆ ಮಿಲಿಯನ್ ಗಂಟ್ಲೆ ಈ ಸೂಕ್ಷ್ಮ ಜೀವಾಣುಗಳು ಇರೋಂಥ ಈ ಕಬ್ಬಿನ ಗಿಡಗಳು ಆರೋಗ್ಯವಾಗಿ ಬೆಳಿತಾವೆ ಮತ್ತು ತೆಂಗಿನಕಾಯಿ ಏನೈತಲ್ಲ ನಮ್ಗೆ ಉತ್ತಮವಾಗಿ ಇಳುವರಿ ಕೊಡ್ತಾವೆ. ಇದನ್ನು ವೇಸ್ಟ್ ಮಾಡ್ಬೋದ್ರಿ. ನಾವು ಒಂದು ಕಬ್ಬಿಗೆ ನೇರವಾಗಿ ಕೊಡ್ಬೋದು, ಇಲ್ಲಪ್ಪ ಅಂತಂದರೆ ಈ ತೆಂಗಿನ ಗಿಡಗಳಿಗೆ ಕೊಡೋದ್ರಂತ ಈ ತೆಂಗಿನ ಗಿಡಗಳಿಗೆ ಇದು ಯಾವುದೇ ರೀತಿ ಹಾನಿ ಮಾಡೋದಿಲ್ಲ ಮತ್ತು ಉತ್ತಮವಾಗಿ ಕಾಯಿ ಬಿಡ್ತೈತೆ ಅಂತ ಹೇಳ್ಬೋದು. ಮತ್ತು ನಮ್ಮದು ಜೀವಾಮೃತ ಕೊಡೋದೆಲ್ಲ ಮುಗಿದಾದ್ಮೇಲೆ ರೀ ಕಂಪಲ್ಸರಿ 15-20 ನಿಮಿಷ ಈ ಶುದ್ಧವಾದ ನೀರನ್ನು ಡ್ರಿಪ್ ಒಳಗೆ ಕರೆಸಿ ಮತ್ತು ಈ ಫಿಲ್ಟರ್ಗಳು ಏನಾರಲ್ಲ ಸ್ವಚ್ಛಂಗೆ ತೊಳ್ಕೊಬೇಕ್ರಿ. ಯಾಕಪ್ಪ ಅಂತಂದ್ರೆ ಮುಂದೆ ನಾವು ನೀರು ಬಿಟ್ಟರೆ ಈ ಡ್ರಿಪ್ಪಲ್ಲಿರುವ ಡ್ರಿಪ್ಪರ್ಗಳು ಕಟ್ಕೊಳ್ಳೋಂಥ ಸಾಧ್ಯತೆ ಇರ್ತೈತೆ. ಅದಕ್ಕಾಗಿ ನಾವು ಈ ಜೀವಾಮೃತ ಆಗಿರ್ಬೋದು ಯಾವುದೇ ರೀತಿಯ ಗೊಬ್ಬರನೂ ನಾವು ಡ್ರಿಪ್ನಾಗ ಬಿಟ್ಟರೆ ಕಂಪಲ್ಸರಿ ಈ ಬಿಟ್ಟಾದ್ಮೇಲೆ ಮತ್ತು ಬಿಡೋಕ್ಕಿಂತ ಮುಂಚೆ 15-20 ನಿಮಿಷ ಶುದ್ಧವಾದ ನೀರನ್ನು ಹರಿಸ್ಬೇಕ್ರಿ. ಮತ್ತು ಆಮೇಲೆ ಫಿಲ್ಟರ್ಗಳನ್ನು ಸ್ವಚ್ಛವಾಗಿ ತೊಳಿಬೋದು. ಈ ರೀತಿ ತೊಳೆಯೋದ್ರಿಂದ ನಾವು ದೀರ್ಘಕಾಲದವರೆಗೆ ನಮ್ಮ ಡ್ರಿಪ್ಪನ್ನು ಯೂಸ್ ಮಾಡ್ಬೋದು ರೀ, ನಮ್ಮ ಡ್ರಿಪ್ ಪೈಪ್ಗಳನ್ನ. ಇದಾಗಿತ್ತು ರೀ ಈ ವಿಡಿಯೋದ ಮಾಹಿತಿ. ಏನಾರ ಡೌಟ್ ಇದ್ರೆ ನಾವು ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡಿರಿ, ಖಂಡಿತ ಆನ್ಸರ್ ಮಾಡ್ತೀನಿ. ಮತ್ತು ಇದೇ ಥರ ವಿಡಿಯೋ ಮಾಡ್ಕೊತಿರ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ರೀ. ಎಲ್ಲರಿಗೂ ನಮಸ್ಕಾರ.